ಕಮೆಂಟ್ ಕಿಡಿಗೇಡಿಗಳಿಗೆ ಮಹಿಳಾ ಶಾಸಕಿಯು ಕೂಡ ಈಗ ಟಾರ್ಗೆಟ್ ಆಗಿದ್ದಾರೆ. ಸೆಲೆಬ್ರಿಟಿಗಳಿಗೆ ಮಾತ್ರ ಅಲ್ಲ, ಎಂಎಲ್ಎಗಳಿಗೂ ಕೂಡ ಈ ಒಂದು ಕಮೆಂಟ್ ಕಾಟ ತಪ್ಪಿದ್ದಲ್ಲ. ಕಮೆಂಟ್ ಕಿಡಿಗೇಡಿಗಳಿಗೆ ಮಹಿಳಾ ಶಾಸಕಿಯು ಟಾರ್ಗೆಟ್. ಸೆಲೆಬ್ರಿಟಿಗಳಿಗೆ ಮಾತ್ರ ಅಲ್ಲ, ಎಂಎಲ್ಎಗೂ ಕೂಡ ಕಾಮೆಂಟ್ ಕಾಟ. ಕೈ ಶಾಸಕಿ ನಯನಾ ಮೋಟಮ್ಮಗೆ ಅಶ್ಲೀಲ ಕಮೆಂಟ್. ನಯನಾ ಮೋಟಮ್ಮ ಬಟ್ಟೆ ಬಗ್ಗೆ ಪ್ರಸ್ತಾಪಿಸಿ ನಿಂದನೆಯನ್ನ ಮಾಡಲಾಗಿದೆ. ಕಿಡಿಗೇಡಿಗಳ ವಿರುದ್ಧ ಮೂಡಿಗೆರೆ ಶಾಸಕಿ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ನಾವು ಸ್ಲೀವ್ಲೆಸ್ ಬಟ್ಟೆ ಜೀನ್ಸ್ ಪ್ಯಾಂಟ್ ಧರಿಸಿದ್ರೆ ನಮ್ಮನ್ನ ಕೆಲಸ ಮಾಡದ ರಾಜಕಾರಣಿ ಅಂತ ಕರೀತಾರೆ. ಉಡುಗೆ ಆಧಾರದ ಮೇಲೆ ನಮ್ಮ ಕೆಲಸವನ್ನ ಅಳಿತಾರೆ. ಇದೇ ಪ್ರಶ್ನೆ ಪುರುಷ ರಾಜಕಾರಣಿಗಳಿಗೆ ಕೇಳೋದಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಮೆಂಟ್ ಮಾಡುವ ಬಹುತೇಕರಿಗೆ ಪ್ರೊಫೈಲ್ ಚಿತ್ರವೇ ಇರೋದಿಲ್ಲ. ಅನಾಮಧೇಯರಾಗಿ ಬಂದು ಮಹಿಳೆಯರ ಮೇಲೆ ದಾಳಿಯನ್ನ ಮಾಡ್ತಾರೆ. ಒಂದು ದಿನ ನಾನು ಇವರನ್ನೆಲ್ಲ ನೇರವಾಗಿ ಎದುರಿಸ್ತೇನೆ. ಇನ್ಸ್ಟಾದಲ್ಲಿ ಕಾಂಗ್ರೆಸ್ ಶಾಸಕಿ ಸುದೀರ್ಘವಾಗಿ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಕಮೆಂಟ್ ಸಂಬಂಧ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಮನಗರ ಮೂಲದ ಯಕ್ಷಿತ್ ರಾಜನ್ನ ಖಾಕಿ ಪಡೆ ಬಂಧಿಸಿದ್ದಾರೆ. ಕಮೆಂಟ್ ಕಿಡಿಗೇಡಿಗಳಿಗೆ ಮಹಿಳಾ ಶಾಸಕಿಯು ಈಗ ಟಾರ್ಗೆಟ್. ಸೆಲೆಬ್ರಿಟಿಗಳಿಗೆ ಮಾತ್ರ ಅಲ್ಲ, ಎಂಎಲ್ಎಗೂ ಕೂಡ ಕಮೆಂಟ್ ಕಾಟ ತಪ್ಪಿದ್ದಲ್ಲ. ಇನ್ನು ಕೈ ಶಾಸಕಿ ನಯನಾ ಮೋಟಮ್ಮಗೆ ಅಶ್ಲೀಲ ಕಮೆಂಟ್ಗಳನ್ನ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಕಮೆಂಟ್ಗಳನ್ನ ಮಾಡಿದ್ದಾರೆ ಅಂತ. ಅದು ನೋಡ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ, ಅಷ್ಟರ ಮಟ್ಟಿಗೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡಿರ್ತಾರೆ. ಹಾಗಾಗಿ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಒಂದು ಬಟ್ಟೆಯಿಂದ ಯಾವ ಕಾರಣಕ್ಕೆ ಅಳಿತಾರೆ ಅಂತ ಗೊತ್ತಾಗೋದಿಲ್ಲ. ಈಗ ಅದು ಅವರ ಇಷ್ಟ, ಸ್ಲೀವ್ಲೆಸ್ ಹಾಕೊಳ್ಳೋದು ಅಥವಾ ಅವ್ರಿಗೆ ಇಷ್ಟ ಬಂದಂತೆ ಬಟ್ಟೆಯನ್ನು ಹಾಕೊಳ್ತಾರೆ. ಈಗ ರಾಜಕೀಯದಲ್ಲಿ ಇದ್ದ ಮಾತ್ರಕ್ಕೆ ಇದೇ ರೀತಿ ಇರಬೇಕು ಅಂತ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಈ ರೀತಿಯಾಗಿ ಕಮೆಂಟ್ಗಳು ಹಾಕೋದು ದೊಡ್ಡ ತಪ್ಪಾಗುತ್ತೆ. ಕೇವಲ ನಯನಾ ಮೋಟಮ್ಮ ಅವರು ಅಂತ ಅಷ್ಟೇ ಅಲ್ಲ, ಬೇರೆ ಹೆಣ್ಮಕ್ಳಿಗೂ ಅಷ್ಟೇ. ನೀವು ಕಮೆಂಟ್ ಮಾಡುವ ಮೊದಲು ಯೋಚನೆ ಮಾಡಬೇಕಾಗುತ್ತೆ. ಈಗ ಕೆಲವೊಂದಿಷ್ಟು ಕಿಡಿಗೇಡಿಗಳು ಏನು ಕಮೆಂಟ್ ಮಾಡ್ತಾರೆ, ಅಲ್ಲಿ ಪ್ರೊಫೈಲಲ್ಲೇ ಇರಲ್ಲ, ಅವ್ರ ಫೋಟೋನೇ ಇರೋದಿಲ್ಲ, ಫುಲ್ಲು ಬ್ಲ್ಯಾಂಕ್ ಇರುತ್ತೆ. ಅಥವಾ ಬೇರೆಯವ್ರದ್ದು ಯಾರ್ದಾರು ಒಂದು ಫೋಟೋ ಹಾಕೊಂಡು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಅಕ್ಕ ತಂಗಿ ಇರ್ತಾರೆ, ಅದನ್ನಾದ್ರೂ ಯೋಚನೆ ಮಾಡ್ಬೇಕಲ್ವಾ. ಮೇ ಬಿ ಕಮೆಂಟ್ ಮಾಡೋರಿಗೆ ಯಾರು ಇರೋದಿಲ್ಲ ಅಂತ ಅನ್ಸುತ್ತೆ, ಹಾಗಾಗಿ ಆ ರೀತಿಯಾಗಿ ಕಮೆಂಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಕೇವಲ ನಯನಾ ಮೋಟಮ್ಮ ಅವರು ಅಷ್ಟೇ ಅಲ್ಲ, ಸೆಲೆಬ್ರಿಟಿಗಳಿಗೂ ಕೂಡ ಇದೇ ರೀತಿ ಕಾಟವನ್ನ ಕೊಟ್ಟಿದ್ರು. ಇತ್ತೀಚೆಗಷ್ಟೇ ಗಮನಿಸಿರಬಹುದು, ನಟಿ ರಮ್ಯಾ ಅವರು ಕೂಡ ದೂರನ್ನ ದಾಖಲು ಮಾಡಿದ್ರು. ಇನ್ನು ದರ್ಶನ್ ಅವರ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ ಅವರು ಕೂಡ ಈ ಒಂದು ಅಶ್ಲೀಲವಾಗಿ ಏನು ಕಮೆಂಟ್ ಮಾಡ್ತಾರೆ ಕಿಡಿಗೇಡಿಗಳ ವಿರುದ್ಧವಾಗಿ ಸಿಡಿದೆದ್ದಿದ್ರು. ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದ್ರು. ಜೊತೆಗೆ ಕಮಿಷನರ್ ಅವರನ್ನು ಕೂಡ ಭೇಟಿ ಮಾಡುವ ಕೆಲಸ ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಏನು ವಿಜಯಲಕ್ಷ್ಮಿ ಅವರು ದೂರನ್ನ ಆಧರಿಸಿ ಕೆಲವೊಂದಿಷ್ಟು ಕಿಡಿಗೇಡಿಗಳನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಈಗ ಅದೇ ಹಾದಿಯಲ್ಲಿ ನಯನಾ ಮೋಟಮ್ಮ ಅವರು ಕೂಡ ಈಗ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದಾರೆ. ನೋಡ್ಬೇಕಾಗುತ್ತೆ. ಈಗ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಮೂಲದ ಯಕ್ಷಿತ್ ರಾಜನ ಖಾಕಿ ಪಡೆ ಬಂಧಿಸದೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಯಕ್ಷಿತ್ ಅಷ್ಟೇ ಅಲ್ಲ, ಅಂದ್ರೆ ಈ ರೀತಿಯ ಕಿಡಿಗೇಡಿಗಳು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಜೊತೆಗೆ ಈಗ ಸೋಷಿಯಲ್ ಮೀಡಿಯಾ ಖಾತೆಗಳೇನಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಮ್ಯಾನೇಜ್ಮೆಂಟ್ ಅವರು ಕೂಡ ಕೆಲವೊಂದಿಷ್ಟು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕೆಂತಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ಅಶ್ಲೀಲವಾಗಿ ಕಮೆಂಟ್ಗಳನ್ನ ಹಾಕ್ತಾರೆ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲೇಬೇಕು.